ನಮಸ್ತೆ, ನನ್ನ ಹೆಸರು ಸೌಪರ್ಣಿಕಾ, ಬಂಜೆತನ ನಿವಾರಣಾ ತಜ್ಞೆ, ಸಂಯಮ್ ಫರ್ಟಿಲಿಟಿ ಹಾಗೂ ಮೆಡಿಕಲ್ ಸೆಂಟರ್, ಚಂದಾಪುರ, ಬೆಂಗಳೂರು. ಇವತ್ತು ನಾನು ನಿಮಗೆ ಎಂಬ್ರಿಯೋ ಫ್ರೀಸಿಂಗ್, ಎಷ್ಟೊಂದು ಜನ ನನಗೆ ಪೇಷಂಟ್ಸ್ ಬಂದು ಕೇಳ್ತಾರೆ, ಎಂಬ್ರಿಯೋಸ್ನ ನೀವೇನಾದರೂ ಫ್ರಿಜ್ಜಲ್ಲಿ ಇಡ್ತೀರಾ ಅಂತ ಹೇಳ್ಬಿಟ್ಟು. ಅದು ಆ ರೀತಿ ನಡೆಯಲ್ಲ. ಅದನ್ನು ನಾನು ನಿಮ್ಗೊಂದು ಚಿಕ್ಕ ಕತೆ ಮೂಲಕ ಹೇಳ್ತೀನಿ. ಯಾವ ರೀತಿ ನೀವು ಫಸಲು ಬಂದಾಗ, ಜಾಸ್ತಿ ಫಸಲು ಬಂತು ಅಂದರೆ ಅದನ್ನ ಎಲ್ಲ ಒಣಗಿಸ್ಬಿಟ್ಟು, ಅಂದರೆ ನೀರಿನ ಅಂಶ ಏನಿರುತ್ತೆ ಅದನ್ನ ಹೊರಗಡೆ ತೆಗೆದು ಅದು ಸ್ಪಾಯಿಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಡ್ತಿರೋ, ಅದೇ ರೀತಿ ನಾವೇನು ಮಾಡ್ತೀವಿ, ಎಂಬ್ರಿಯೋಸಲ್ಲಿ ಇರೋ ಅಂತಹ ನೀರಿನ ಅಂಶವನ್ನು ಆಚೆ ತೆಗೆದು ಅದನ್ನ ಲಿಕ್ವಿಡ್ ನೈಟ್ರೋಜನ್ ಅನ್ನೋವಂತಹ ಒಂದು ರಾಸಾಯನಿಕ ವಸ್ತುವಿನಲ್ಲಿ ಇಡ್ತೀವಿ. ಅದಾದ್ಮೇಲೆ ಏನಾಗುತ್ತೆ, ನಿಮ್ಗೆ ಯಾವಾಗ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಭ್ರೂಣಧಾರಣೆ ಮಾಡಬೇಕೋ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಥಾಯಿಂಗ್ ಪ್ರೋಸೆಸ್ ಅಂತ ಮಾಡ್ತೀವಿ. ಆ ಥಾಯಿಂಗ್ ಪ್ರೋಸೆಸ್ನಲ್ಲಿ ನಾವು ಹೊರ ತೆಗೆದಿರೋ ಅಂತಹ ಆ ಏನು ಅಂಶ ಇದೆ, ಆ ನೀರಿನ ಅಂಶನ ವಾಪಸ್ ಹಾಕ್ತೀವಿ. ಯಾವ ರೀತಿ ಆಗುತ್ತೆ, ಕಾಳುಗಳನ್ನ ನೆನೆಸ್ಬಿಟ್ಟು ನಾವು ಯಾವ ರೀತಿ ಮೊಳಕೆ ಮಾಡ್ತೀವಲ್ಲ ಅದೇ ಥರ ಆಗತ್ತೆ. ಅವಾಗ ಏನಾಗತ್ತೆ, ಸೆಲ್ಸು ಮತ್ತೆ ಅದಕ್ಕೆ ಜೀವ ಬಂದು ಅದು ಮಲ್ಟಿಪ್ಲಿಕೇಶನ್ ಪ್ರೋಸೆಸ್, ಅಂದರೆ ಯಾವ ರೀತಿ ಮೊಳಕೆ ಬರುತ್ತಲ್ಲ ಆ ಥರ ಆಗ್ಲಿಕ್ಕೆ ಶುರುವಾಗತ್ತೆ. ಆ ರೀತಿ ಆದಾಗ ಅದನ್ನ ನಿಮ್ದು ಗರ್ಭಕೋಶದೊಳಗಡೆ ವಾಪಸ್ ಹಾಕ್ತೀವಿ. ಇದು ನಾವು ಅನ್ಕೊಂಡಿದ್ದ ಥರ ಕಾಳನ್ನ ಒಣಗಿಸಿಡೋ ಅಷ್ಟು ಈಸಿ ಅಲ್ಲ. ಆದರೆ ಇದಕ್ಕೆ ತುಂಬಾ ಎಫರ್ಟ್ ಹಾಕಿರ್ತಾರೆ. ನಮ್ಮ ಎಂಬ್ರಿಯಾಲಜಿಸ್ಟ್ ಅಂತ ಏನಿರ್ತಾರೆ ಅವರು ಇದರಲ್ಲಿ ಬಹಳವಾಗಿ ಮತ್ತೆ ಮತ್ತೆ ಎಕ್ಸ್ಪೆರಿಮೆಂಟ್ಸ್ನ ಮಾಡಿ ಅದರಲ್ಲಿ ಸೋತು ಆಮೇಲೆ ಪುನಃ ಗೆದ್ದು ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ 98% ಅಷ್ಟು ಎಂಬ್ರಿಯೋಗಳು ಥಾ ಮಾಡಿದ್ಮೇಲೆ ಬದುಕುತ್ತೆ. ಆ ಮಟ್ಟಕ್ಕೆ ಬಂದಿದ್ದಾರೆ. ಮುಂಚೆ ಏನಿರ್ತಿತ್ತು, 50% ಇರ್ತಿತ್ತು, ಆಮೇಲೆ 80% ಆಯಿತು, ಇವತ್ತು 98% ಅಷ್ಟು ಆಗಿದೆ.